IC ಎಕ್ಸಾಮ್ ಅಂದ್ರೆ ಈ ವರ್ಷ ಹೇಗೆ ಹಾಳಾಯಿತು ಅಂತ ವಿಚಾರ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆಗಳನ್ನು ಓದಿಕೊಂಡು ಹೋದರೆ IC ಎಕ್ಸಾಮ್ನಲ್ಲಿ ಪಾಸ್ ಆಗೋದು ಈಜಿ ಆಗುತ್ತಾ? ಹೌದು, ಇದು ಡಿಗ್ರಿ ಫಸ್ಟ್ ಸೆಮ್ನ IC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಮೋದಿ ಸರ್, ಪ್ಲೀಸ್ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಡಿಸ್ಕಷನ್ ಮಾಡಿ. ಸ್ಮಾರ್ಟ್ ಟಾಪರ್ಸ್ ಸಿಲೆಬಸ್ ಓದೋದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನೇ ಹೆಚ್ಚಾಗಿ ಓದುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತು ಹಿಂದಿನ ಕ್ವಶನ್ ಪೇಪರ್ ನಲ್ಲಿರುವ ಹೆಚ್ಚಿನ ಕ್ವಶನ್ ಗಳನ್ನೇ ಮುಂದಿನ ವರ್ಷದಲ್ಲಿ ರಿಪೀಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಅಂತ. ಅದಕ್ಕೋಸ್ಕರನೇ ನಾನು ಈ ಒಂದು ವಿಡಿಯೋದಲ್ಲಿ ಅದನ್ನು ಡಿಸ್ಕಷನ್ ಮಾಡಲು ಬಂದಿದ್ದೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಪ್ರಾರಂಭಿಸೋಣ. Hello my dear friends, welcome back to Asking Modi Study at YouTube channel. ಸ್ನೇಹಿತರೆ, ಇದು 2025 BA ಫಸ್ಟ್ ಸೆಷನ್ IC ಕ್ವಶನ್ ಪೇಪರ್ ಆಗಿದೆ. ಇದು BA ಫಸ್ಟ್ ಸೆಷನ್ದವರಿಗೆ ಮಾತ್ರವಲ್ಲ, BA ಆಗಿರ್ಬೋದು, BCom ಆಗಿರ್ಬೋದು, BC ಆಗಿರ್ಬೋದು ಅಥವಾ BSc ಆಗಿರ್ಬೋದು, ಒಟ್ಟು ಡಿಗ್ರಿ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಇದು ಹೆಲ್ಪ್ ಆಗುತ್ತವೆ. ಏಕೆಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಮೇಲಿನ ಎಷ್ಟು ಕ್ವಶನ್ಗಳೇ ಮರು ವರ್ಷ ರಿಪೀಟ್ ಆಗಿರುತ್ತವೆ ಸ್ನೇಹಿತರೆ. ಈಗ ನಾವು ಮೊದಲನೇ ಕ್ವಶನ್ ಕಡೆ ಬರೋಣ ಬನ್ನಿ. ಭಾರತ ಸಂವಿಧಾನವು ಯಾವ ಕಾಯ್ದೆಯ ನಕಲು ಪ್ರತಿಯಾಗಿದೆ? 1935 ಕಾಯ್ದೆ ಸ್ನೇಹಿತರೆ, ನೆನಪಿಟ್ಟುಕೊಂಡು ಹೋಳಿ. ಇದು ಹೆಚ್ಚು ರಿಪೀಟ್ ಆಗಿದೆ ಸ್ನೇಹಿತರೆ, ಅನೇಕ ಬಾರಿ ಕ್ವಶನ್ ರಿಪೀಟ್ ಆಗಿದೆ. ಏಕೆಂದರೆ 1925 ಕಾಯ್ದೆಯಲ್ಲಿನ ಎಷ್ಟೋ ಅಂಶಗಳನ್ನೇ ನಮ್ಮ ಪ್ರಸ್ತುತ ಕಾನ್ಸ್ಟಿಟ್ಯೂಷನಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸ್ನೇಹಿತರೆ, ನಾನು ಎಲ್ಲ ಆನ್ಸರ್ಗಳ ಎಕ್ಸ್ಪ್ರೆಷನ್ ಮಾಡಲಿಕ್ಕೆ ಹೋಗೋದಿಲ್ಲ, ಏಕೆಂದರೆ 40 MCQಗಳಿವೆ. ಅವುಗಳೆಲ್ಲ ಎಕ್ಸ್ಪ್ರೆಷನ್ ಮಾಡಿಕೊಳ್ಳುತ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗ್ಬೋದು, ಸಮಯ ಹೆಚ್ಚು ತೆಗೆದುಕೊಳ್ಳಬಹುದು. ಆದ್ದರಿಂದ ನಾನು ಕೇವಲ ಶಾರ್ಟಾಗಿ ಎಕ್ಸ್ಪ್ಲೇಷನ್ ಮಾಡುತ್ತೇನೆ ಮತ್ತು ಕೆಲವೊಂದು ಆನ್ಸರ್ ಹೇಳಿ ಮುಂದೆ ಹೋಗಿಬಿಡುತ್ತೇನೆ. ಈಗ ಎರಡನೇ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ಜರುಗಿದ ವರ್ಷ ಯಾವುದು ಸ್ನೇಹಿತರೆ? ಆನ್ಸರ್ ಬಿ ಸ್ನೇಹಿತರೆ. ನಿಮಗೆ ಗೊತ್ತೇ ಇರಬೇಕು, ಡಿಸೆಂಬರ್ 9, 1947ರಂದು. ಭಾರತ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಐತಿಹಾಸಿಕ ದಿನ ಇದಾಗಿದೆ. ಯಾವುದು ಆ ದಿನ ಎಂದರೆ ಹೇಳಿದೆ ನೋಡಿ, ನವೆಂಬರ್ 26 ಮತ್ತು 1949. ಈಗ ನಾಲ್ಕನೇ ಕ್ವಶನ್, ಭಾರತ ಸಂವಿಧಾನ ರಚನಾ ಸಮಿತಿಯು ಒಳಗೊಂಡ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಅವರು ಕೇಳಿದ್ದಾರೆ. ಒಟ್ಟು ಸದಸ್ಯರ ಸಂಖ್ಯೆ 389 ಸ್ನೇಹಿತರೆ, ನಿಮಗೆ ಗೊತ್ತಿರಲಿ. ಇನ್ನು ಐದನೇದು, ಸಂವಿಧಾನ ರಚನಾ ಸಮಿತಿಯ ವಿಚಾರವನ್ನು ಮೊದಲು ಪ್ರತಿಪಾದಿಸಿದರು. ಅಂದರೆ ರಚನಾ ಸಮಿತಿಯ ವಿಚಾರವನ್ನು ಮೊದಲು ಯಾರು ಪ್ರತಿಪಾದಿಸಿದರು? MN ರಾಯ್. ಸಿ ಆನ್ಸರ್ ಸಿ ಆಗಿದೆ ನೋಡಿ. MN ರಾಯ್ ನಿಮಗೆ ಕನ್ಫ್ಯೂಸ್ ಆಗಬಹುದು. MN ರಾಯ್ ಮತ್ತೆ ಇದ್ದಾರೆ, ಮತ್ತು ಸಂವಿಧಾನ ರಚನಾ ಸಮಿತಿಯ ಉಪಾಧ್ಯಕ್ಷರು ಅಂತ ಇನ್ನೊಬ್ಬರು ಇದ್ದಾರೆ, CN ರಾವ್ ಅಂತ. ಅವರು ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು. ಇಬ್ರು ಸ್ವಲ್ಪ ಫೋಕಸ್ ಮಾಡಿ ಓದಿಕೊಂಡು ಹೋಗಿ. ಆರನೇ ಕ್ವಶನ್, ಭಾರತ ಸಂವಿಧಾನವು ಕಠಿಣವಾಗಿದೆ, ಸರಳವಾಗಿದೆ ಅಥವಾ ಅತಿ ಕಠಿಣವಾಗಿದೆ ಅಥವಾ ಭಾಗಶಃ ಕಠಿಣ ಅಥವಾ ಭಾಗಶಃ ಸರಳವಾಗಿದೆ ಎಂದು ಕೇಳಿದಾಗ ನೀವು ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣವಾಗಿದೆ ಎಂದು ನೀವು ಬರೆಯಬೇಕಾಗುತ್ತದೆ. ಯಾವ ವರ್ಷದಲ್ಲಿ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯನ್ನು ಮಾಡಲಾಯಿತು? 1951 ಸ್ನೇಹಿತರೆ, ನಿಮಗೆ ಗೊತ್ತೇ ಇರಬೇಕು. ಅದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ತಿದ್ದುಪಡಿಯಾಗಿದೆ. ಭಾರತ ಸಂವಿಧಾನವನ್ನು ಈ ರೀತಿಯಾಗಿ ಕರೆಯಲಾಗಿದೆ. ಭಾರತ ಸಂವಿಧಾನವನ್ನು ಯಾವ ರೀತಿಯಾಗಿ ಕರೆಯಲಾಗಿದೆ ಎಂದರೆ, ಭಾರತ ಸಂವಿಧಾನವನ್ನು ಈ ರೀತಿಯಾಗಿ ಕರೆಯಲಾಗಿದೆ, ನ್ಯಾಯಾಧೀಶರ ಸ್ವರ್ಗ ಸ್ನೇಹಿತರೆ. ಆನ್ಸರ್ ಡಿ, ನ್ಯಾಯಾಧೀಶರ ಸ್ವರ್ಗ. ಭಾರತ ಸಂವಿಧಾನ 1ನೇ ವಿಧಿಯು ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ಘೋಷಿಸಿದೆ. ಪೀಠಿಕೆ ಈ ಕೆಳಗಿನ 3 ನ್ಯಾಯಗಳನ್ನು ಒಳಗೊಂಡಿದೆ. ಯಾವ ಆ ನ್ಯಾಯಗಳು? ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯ. ರಾಜನೀತಿ ನಿರ್ದೇಶಕ ತತ್ವಗಳು ಇದಕ್ಕೆ ಮಾರ್ಗಸೂಚಿಗಳಾಗಿವೆ. ಅಧಿಕಾರದಲ್ಲಿರುವ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ಒಟ್ಟು ಅಧಿಕಾರದಲ್ಲಿರುವ ಸರ್ಕಾರಗಳಿಗೆ ಅದು ಹೆಲ್ಪ್ಫುಲ್ ಆಗಿದೆ. ರಾಷ್ಟ್ರಸಭೆಯ ಅಧ್ಯಕ್ಷರು ಯಾರು? ರಾಜ್ಯಸಭೆಯ ಸಭಾಧ್ಯಕ್ಷರು, ಅದೇ ಉಪರಾಷ್ಟ್ರಪತಿ ಸ್ನೇಹಿತರೆ, ನಿಮಗೆ ಗೊತ್ತೇ ಇರುತ್ತದೆ. ರಾಜ್ಯಸಭೆಯಲ್ಲಿ ಎಷ್ಟು ಸದಸ್ಯರು ನಾಮಕರಣಗೊಳ್ಳುತ್ತಾರೆ? ರಾಜ್ಯಸಭೆಯಲ್ಲಿ ಎಷ್ಟು ಸದಸ್ಯರು ನಾಮಕರಣಗೊಳ್ಳುತ್ತಾರೆ? ಒಟ್ಟು 12 ಸ್ನೇಹಿತರೆ, 12 ಅಂತ ಬರೆದಿದೆಯಲ್ವಾ, 12 ಸದಸ್ಯರು. ಮೂಲ ಸಂವಿಧಾನವು ಒಳಗೊಂಡಿರುವುದು ಎಷ್ಟು ವಿಧಿಗಳನ್ನು? 395 ವಿಧಿಗಳನ್ನು ಅದು ಒಳಗೊಂಡಿದೆ. ಭಾರತದಲ್ಲಿ ಯಾವ ಪ್ರಜಾಪ್ರಭುತ್ವವಿದೆ? ಸಂಸದೀಯ ಪ್ರಜಾಪ್ರಭುತ್ವ ಸರ್ಕಾರ. ಇನ್ನು ಭಾರತ ರಾಷ್ಟ್ರಪತಿಗಳಿಗೆ ಯಾವುದು ಅನ್ವಯಿಸುತ್ತದೆ? ಭಾರತ ರಾಷ್ಟ್ರಪತಿಯವರಿಗೆ ರಾಷ್ಟ್ರದ ಮುಖ್ಯಸ್ಥರು ಸ್ನೇಹಿತರೆ. ಭಾರತ ಸಂವಿಧಾನ ಅರ್ಥೈಸುವ ಅಂತಿಮ ಅಧಿಕಾರವಿರುವುದು ಸರ್ವೋಚ್ಚ ನ್ಯಾಯಾಲಯದಲ್ಲಿ.
ಸಂವಿಧಾನ ಯಾವ ವಿಧಿಯು ಗ್ರಾಮ ಪಂಚಾಯತಿಗಳ ಸಂಘಟನೆಗಳಿಗೆ ಸಂಬಂಧಿಸಿದೆ? 40ನೇ ವಿಧಿ. ಪ್ರಸ್ತುತ ಆಸ್ತಿಯ ಹಕ್ಕು ಒಂದು ಮಾನವ ಹಕ್ಕು ಅಲ್ಲ ಸ್ನೇಹಿತರೆ, ವೇಟ್ ಮಾಡಿ. ಒಂದು ಕಾನೂನುಬದ್ಧ ಹಕ್ಕಾಗಿದೆ ಸ್ನೇಹಿತರೆ, ಕಾನೂನುಬದ್ಧ ಹಕ್ಕು. ಭಾರತ ಸಂಸತ್ತು ಇವುಗಳನ್ನು ಒಳಗೊಂಡಿದೆ. ಮೇಲಿನ ಎಲ್ಲವೂ ಅಂದರೆ ಲೋಕಸಭೆಗಿರಬಹುದು, ರಾಜ್ಯಸಭೆಗಿರಬಹುದು, ರಾಷ್ಟ್ರಪತಿ ಇವೆಲ್ಲಗಳನ್ನು ಅದು ಒಳಗೊಂಡಿದೆ. ಭಾರತ ಸಂವಿಧಾನದ ರಕ್ಷಕ ಯಾರು? ಸುಪ್ರೀಂ ಕೋರ್ಟ್ ಸ್ನೇಹಿತರೆ, ಸಂಸತ್ತು ಲೋಕಸಭೆ ಅಲ್ಲ. ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನ ಯಾವುದು? ಭಾರತ, ಅಮೆರಿಕ ಅಲ್ಲ ಅದು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ಸಂವಿಧಾನದಿಂದ, ಐರ್ಲೆಂಡ್ ಸಂವಿಧಾನದಿಂದ ಸ್ನೇಹಿತರೆ. ನೀವು ಏನೇನೋ ಓದಿಕೊಂಡು ಹೋಗಿದ್ದರೆ ಯಾವ ದೇಶಗಳಿಂದ ಯಾವ ಅಂಶಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ನೀವು ಒಂದು ಬಾರಿ ನೋಡಿಕೊಂಡು ಹೋಗಿ ಸ್ನೇಹಿತರೆ. ಅದರ ಮೇಲೆ ಕ್ವಶನ್ ಬರುವ ಚಾನ್ಸಸ್ ತುಂಬಾ ಇರುತ್ತವೆ. ಭಾರತ ಸಂವಿಧಾನದ ಡ್ಯಾಶ್ ವರೆಗಿನ ಪರಿಚ್ಛೇದಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸುತ್ತವೆ. 36ರಿಂದ 51ರವರೆಗಿನ ಪರಿಚ್ಛೇದಗಳು. 25ನೇದು, ಲೋಕಸಭೆಯಲ್ಲಿ ಪಾಸಾದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಗರಿಷ್ಠ ಎಷ್ಟು ಅವಧಿಯವರೆಗೆ ತಡೆದು ಹಿಡಿದುಕೊಳ್ಳಬಹುದು ಸ್ನೇಹಿತರೆ? ಲಾಸ್ಟ್ ತುಂಬ ಏನಿಲ್ಲ, ಕೇವಲ 14 ದಿನಗಳು ಮಾತ್ರ. ರಾಜ್ಯಸಭೆಗೆ ಅಷ್ಟೇ ಅಧಿಕಾರವಿದೆ. ಇನ್ನು ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಒಂದು ಮೂಲಭೂತ ಕರ್ತವ್ಯ ಸ್ನೇಹಿತರೆ. ಬಿ ಆನ್ಸರ್. ಇನ್ನು ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ 3 ಹೊಸ ಪದಗಳನ್ನು ಯಾವ ತಿದ್ದುಪಡಿ ಮೂಲಕ ಪೀಠಿಕೆ ಭಾಗಕ್ಕೆ ಸೇರಿಸಲಾಗಿದೆ? 42ನೇದು ತಿದ್ದುಪಡಿ. ಕೆಳಗಿನವರಲ್ಲಿ ಯಾರು ಭಾರತದ ಮಾಜಿ ಪ್ರಧಾನಿಗಳಾಗಿದ್ದರು? ಇದನ್ನು ಸಹ ಈ ರೀತಿಯಾದ ಪ್ರಶ್ನೆಗಳನ್ನು ಸಹ ಕೇಳಬಹುದು ಸ್ನೇಹಿತರೆ. ನೀವು ಅದನ್ನು ನೆನಪಿಟ್ಟುಕೊಂಡು ಹೋಗಿ. HD ದೇವೇಗೌಡ ಸ್ನೇಹಿತರೆ. ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಪ್ರಧಾನಮಂತ್ರಿ ಸ್ನೇಹಿತರೆ, ಪ್ರಧಾನಮಂತ್ರಿ. ಪ್ರಥಮ ಮಹಿಳಾ ಸಭಾಪತಿ ಆಗುವುದರ ಮೂಲಕ ಯಾರು ಲೋಕಸಭೆಯಲ್ಲಿ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದ್ದಾರೆ? ಮೀರಾ ಕುಮಾರ್ ಅಂತ ಬರ್ತಾರೆ ಸ್ನೇಹಿತರೆ. ಅವರು ಪ್ರಥಮ ಮಹಿಳಾ ಸಭಾಪತಿಯಾಗಿದ್ದರು. ಸಂಸತ್ತು ಪೌರತ್ವದ ಶಾಸನವನ್ನು ಪಾಸು ಮಾಡಿದ ವರ್ಷ ಯಾವುದು? 1955 ಸ್ನೇಹಿತರೆ. ಸುಪ್ರೀಂ ಕೋರ್ಟ್ನ ಪ್ರಧಾನ ನ್ಯಾಯಪೀಠ ಎಲ್ಲಿದೆ? ನವದೆಹಲಿ. ಯಾವುದು ಮೂಲಭೂತ ಹಕ್ಕಾಗಿರುವುದಿಲ್ಲ? ಪ್ರತಿಭಟನಾ ಹಕ್ಕು ಸ್ನೇಹಿತರೆ. ಭಾರತ ಸಂವಿಧಾನದ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿ ವಿಧಾನವನ್ನು ತಿಳಿಸುತ್ತದೆ? 3A ವಿಧಿ ಸ್ನೇಹಿತರೆ. ಎ ಆನ್ಸರ್ ಎ, 368ನೇ ವಿಧಿ. ಯಾವ ಮೂಲಭೂತ ಹಕ್ಕನ್ನು 44ನೇ ತಿದ್ದುಪಡಿ ಮೂಲಕ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ? ಆಸ್ತಿ ಹಕ್ಕು ಸ್ನೇಹಿತರೆ. ರಾಜ್ಯ ನಿರ್ದೇಶಕ ತತ್ವಗಳ ಮುಖ್ಯ ಉದ್ದೇಶ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವುದಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಒಂದು ಮೂಲಭೂತ ಹಕ್ಕಾಗಿದೆ ಸ್ನೇಹಿತರೆ. ಸಂಸತ್ತಿನ ಶಾಶ್ವತ ಸದನ ಅದು ಲೋಕಸಭೆ ಸ್ನೇಹಿತರೆ, ನಿಮಗೆ ಗೊತ್ತೇ ಇರುತ್ತದೆ, ಲೋಕಸಭೆ. ಭಾರತ ಗಣರಾಜ್ಯದ ಪ್ರಥಮ ರಾಷ್ಟ್ರಪತಿಯಾಗಿದ್ದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಯಾವ ವಿಧಿಯು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುತ್ತದೆ? 50ನೇ ವಿಧಿ ಸ್ನೇಹಿತರೆ, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುತ್ತದೆ. ಸ್ನೇಹಿತರೆ, ಈ 40 ಪ್ರಶ್ನೆಗಳನ್ನು ನಾನು ಹೇಳಿದ್ದೇನೆ ಮತ್ತು ಈ ಆಪ್ಷನ್ಸ್ಗಳನ್ನು ಸಹ ಸ್ವಲ್ಪ ಫೋಕಸ್ ಮಾಡಿ ಓದಿ ಸ್ನೇಹಿತರೆ, ಏಕೆಂದರೆ ಇದರ ಮೇಲೂ ಸಹ ಕೆಲವೊಂದು ಪ್ರಶ್ನೆಗಳು ಚೇಂಜ್ ಆಗ್ತಿರ್ಬೋದು. ನಾನು ಇಲ್ಲಿಯವರೆಗೆ ಹಿಸ್ಟ್ರಿ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಟ್ಟಿದ್ದೇನೆ ಮತ್ತು ಆಪ್ಷನಲ್ ಇಂಗ್ಲೀಷ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಟ್ಟಿದ್ದೇನೆ ಮತ್ತು ಬೇಸಿಕ್ ಇಂಗ್ಲೀಷ್ನ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು ಮತ್ತು ಪಾಸಿಂಗ್ ಪ್ಯಾಕೇಜ್ 3 ವಿಷಯಗಳನ್ನು ಎಲ್ಲವನ್ನು ಹೇಳಿದ್ದೇನೆ ಸ್ನೇಹಿತರೆ. ನೀವು ಅವುಗಳನ್ನು ಓದಬಹುದು. ಇಲ್ಲಿ ಮೇಲೆ ಬೇಸಿಕ್ ಇಂಗ್ಲೀಷ್ನ ಪಾಸಿಂಗ್ ಪ್ಯಾಕೇಜ್ ಮತ್ತು ಆಪ್ಷನಲ್ ಇಂಗ್ಲೀಷ್ನ ಪಾಸಿಂಗ್ ಪ್ಯಾಕೇಜ್ ಇಲ್ಲಿ ಇದೆ, ಹೋಗಿ ತಾವು ನೋಡಬಹುದು. ಧನ್ಯವಾದಗಳು. ಇಷ್ಟವಾದರೆ ಒಂದು ಲೈಕ್ ಮಾಡಿ.